ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಮೂಕಾಂಬಿಕೆಗೆ ಅವತ್ತು ಚಿನ್ನದ ಖಡ್ಗ ಕೊಟ್ಟಿದ್ದ ಎಂಜಿಆರ್ ಎಷ್ಟು ಕೆಜಿ, ಇವತ್ತಿನ ಬೆಲೆ ಎಷ್ಟು ಗೊತ್ತಾ? ಎಐಎಡಿಎಂಕೆ ಚಿಹ್ನೆಗೂ ಇದೆ ಕೊಲ್ಲೂರಿನ ನಂಟು. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೋಸೆಫ್ ಕೊಲ್ಲೂರು ಮೂಕಾಂಬಿಕೆ ದೇವಿ ದರ್ಶನವನ್ನು ಒಂದು ಕಡೆ ಪಡೆದಿದ್ದಾರೆ. ಇವತ್ತು ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದಂತಹ ಸಿಎಂ ವಿಜಯ್ ಭಕ್ತಿಯ ಕಾಣಿಕೆಯಾಗಿ ಬೆಳ್ಳಿ ಖಡ್ಗವನ್ನು ಕೊಟ್ಟಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ದೇವಿ ಆಶೀರ್ವಾದದಿಂದ ತಮಿಳುನಾಡಿನಲ್ಲಿ ಪಕ್ಷವನ್ನ ಸ್ಥಾಪಿಸಿ ಮುಖ್ಯಮಂತ್ರಿ ಆಗಿರೋದು ಇದೇ ಮೊದಲೇನಲ್ಲ ನೋಡಿ. ಇದಕ್ಕೂ ಮೊದಲು ತಮಿಳುನಾಡಿನ ಮುಖ್ಯಮಂತ್ರಿ ಎಂಜಿಆರ್ ಹಿಂದೆ ಇದೇ ಮೂಕಾಂಬಿಕೆಗೆ ಆ ತಾಯಿಯಲ್ಲಿ ಶಕ್ತಿ ಅಡಗಿದೆ. ವಿಶೇಷ ಅಂತಂದ್ರೆ ಎಂಜಿಆರ್ ಪಕ್ಷ ಸ್ಥಾಪನೆ ಮಾಡಿದ್ದು ಮೂಕಾಂಬಿಕೆ ದರ್ಶನ ಪಡೆದ ಬಳಿಕನೇ. ಇಷ್ಟೇ ಅಲ್ಲ, ಪಕ್ಷದ ಚಿಹ್ನೆ ಹಿಂದೆ ಮೂಕಾಂಬಿಕೆ ಪವಾಡ ಕೂಡ ಅಡಗಿದೆ ಅಂತ ಎಂಜಿಆರ್ ಸಿಎಂ ಆದ ಹಿಂದೆ ಮೂಕಾಂಬಿಕೆ ಶಕ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಕೊಲ್ಲೂರು ಮೂಕಾಂಬಿಕೆ ದೇಗುಲದ ಪುರೋಹಿತರಾದಂತಹ ಸುರೇಶ್ ಭಟ್ ಕೆಲ ರೋಚಕ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಂದ್ರೆ ಜನಪ್ರಿಯ ನಟನಾಗಿ ಭಾರಿ ಪ್ರಭಾವ ಹೊಂದಿದ್ದಂತಹ ಎಂಜಿಆರ್ ಶೂಟಿಂಗ್ ಆಗಿ ಮಣಿಪಾಲ್ಗೆ ಆಗಮಿಸಿದ್ರು. ಮಣಿಪಾಲದಲ್ಲೇ ತಂಗಿದ್ದ ಎಂಜಿಆರ್ ಕೊಲ್ಲೂರು ಮೂಕಾಂಬಿಕೆ ದರ್ಶನಕ್ಕೆ ಆಗಮಿಸಿದ್ರು. ದರ್ಶನ ಪಡೆದ ಎಂಜಿಆರ್ ಯಶಸ್ವಿಯಾಗಿ ಶೂಟಿಂಗ್ ಅನ್ನು ಕೂಡ ಮುಗಿಸಿದ್ರು. ನೋಡಿ, ಎಂಜಿಆರ್ ಸ್ಥಾಪಿಸಿದ ಎಐಎಡಿಎಂಕೆ ಪಕ್ಷದ ಚಿಹ್ನೆಯನ್ನ ಗಮನಿಸಬಹುದು. ಶೂಟಿಂಗ್ ಮುಗಿಸಿ ಮರಳುವಾಗ ತಮಿಳುನಾಡು ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇರುತ್ತೆ. ತಮಿಳುನಾಡಿಗೆ ಮರಳಿದ ಎಂಜಿಆರ್ ಮೂಕಾಂಬಿಕೆ ಆಶೀರ್ವಾದದಿಂದ ದೃಢ ಸಂಕಲ್ಪ ಮಾಡಿ ಎಐಎಡಿಎಂಕೆ ಪಕ್ಷವನ್ನ ಸ್ಥಾಪಿಸ್ತಾರೆ. ಮೂಕಾಂಬಿಕೆ ದರ್ಶನದ ವೇಳೆ ಎಂಜಿಆರ್ ಗೋಪುರದ ಮೇಲಿನ ಚಿಹ್ನೆಯನ್ನ ಗಮನಿಸ್ತಾರೆ. ದೇಗುಲದ ಗೋಪುರದ ಮೇಲೆ 2 ಎಲೆಯ ಚಿಹ್ನೆ ಇದೆ. ಇದನ್ನೇ ಪಕ್ಷದ ಚಿಹ್ನೆಯಾಗಿ ಮಾಡ್ತಾರೆ. ಬಳಿಕ ಪವಾಡವೇ ನಡೆದು ಹೋಗ್ಬಿಡುತ್ತೆ. ಎಂಜಿಆರ್ ಅಭೂತಪೂರ್ವ ಗೆಲುವನ್ನ ದಾಖಲಿಸಿದ್ರು. ಎಂಜಿಆರ್ ತಮಿಳುನಾಡು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ರು. ಬಳಿಕ ಕೆಲವೇ ದಿನಗಳಲ್ಲಿ ಕೊಲ್ಲೂರು ಮೂಕಾಂಬಿಕೆಗೆ ಆಗಮಿಸಿ ಚಿನ್ನದ ಖಡ್ಗವನ್ನ ಕಾಣಿಕೆಯಾಗಿ ಅರ್ಪಿಸಿದ್ರು ಅಂತ ಮಾಹಿತಿ ಇರುವಂತದ್ದು. ನೋಡಿ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ದಕ್ಷಿಣ ಭಾರತದ ಪ್ರಸಿದ್ಧ ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂತದ್ದು. ಪರಶುರಾಮ ಸೃಷ್ಟಿಸಿದಂತಹ ಮೋಕ್ಷದ 7 ವಾಸಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿದೆ. ಕಲೆ, ಜ್ಞಾನ ಮತ್ತು ವಾಗ್ದೇವಿಯ ಆರಾಧನಾ ಕೇಂದ್ರ ಅಂತಾಲೆ ಖ್ಯಾತಿಯನ್ನು ಪಡ್ಕೊಂಡಿದೆ. ಮೂಕಾಂಬಿಕಾ ದೇವಿಯನ್ನ ಮಾತು ಮತ್ತು ಅಕ್ಷರಗಳ ದೇವತೆ ಅಂತ ಕರೆಯಲಾಗುತ್ತೆ. ದೇವಿಯ ವಿಗ್ರಹವನ್ನ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಮತ್ತು ಸೀಸ ಬಳಸಿ ನಿರ್ಮಾಣ ಮಾಡಲಾಗಿದೆ. ಪ್ರತಿಪಾಷ್ಠಿತ ದೇಗುಲ ಅಂತ ನಂಬಿಕೆಯೂ ಕೂಡ ಇದೆ. ಆದಿ ಶಂಕರಾಚಾರ್ಯರು ಪ್ರತಿಪಾಷ್ಠಿತ ದೇಗುಲ ಅನ್ನುವಂಥ ನಂಬಿಕೆಯನ್ನು ಕೂಡ ಇಟ್ಕೊಂಡಿದ್ರು. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಸುಮಾರು 1200 ವರ್ಷಗಳ ಇತಿಹಾಸ ಕೂಡ ಇದೆ. ಕೊಲ್ಲೂರು ಮೂಕಾಂಬಿಕೆ ದೇವಿ ತಮಿಳುನಾಡಿನ ರಾಜಕಾರಣಿಗಳಿಗೆ ವಿಶೇಷವಾದಂತಹ ಒಂದು ನಂಬಿಕೆಯನ್ನ ಆಕೆಯಲ್ಲಿ ಉಳಿಸ್ಕೊಂಡಿದ್ದಾಳೆ. ವಿಜಯ್ಗೂ ಮೊದಲು ಎಂಜಿಆರ್, ರಾಮಚಂದ್ರನ್, ಜಾನಕಿ ರಾಮಚಂದ್ರನ್, ಜಯಲಲಿತಾ ಈ ಮೂವರು ತಾವು ಸಿಎಂ ಆಗಿದ್ದಾಗ ಕೊಲ್ಲೂರು ಮೂಕಾಂಬಿಕೆ ದೇಗುಲಕ್ಕೆ ಆಗಮಿಸಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. 1 ಕೆಜಿ ತೂಕದ ಚಿನ್ನದ ಖಡ್ಗವನ್ನು ಕೊಟ್ಟಿದ್ರು ಎಂಜಿಆರ್. 1980ರಲ್ಲಿ ಕೊಲ್ಲೂರಿಗೆ ಬಂದಿದ್ದಂತಹ ಎಂಜಿಆರ್ 1 ಕೆಜಿ ತೂಕದ ಚಿನ್ನದ ಖಡ್ಗವನ್ನ ಸಮರ್ಪಣೆ ಮಾಡ್ತಾರೆ. ಈಗಲೂ ದೇವಿಯ ಕೈಯಲ್ಲಿ ಈ ಖಡ್ಗ ಇದೆ. ಇನ್ನು 2004ರಲ್ಲಿ ಜಯಲಲಿತಾ ಕೂಡ ಕೊಲ್ಲೂರಿಗೆ ಬಂದು ಚಂಡಿಕಾ ಯಾಗವನ್ನ ಮಾಡಿಸಿದ್ರು. ಈ ವೇಳೆ ಮೂಕಾಂಬಿಕೆ ದೇವಿಗೆ ಚಿನ್ನದ ಕವಚವನ್ನ ಸಮರ್ಪಣೆ ಮಾಡಿರ್ತಾರೆ. ಅನ್ನದಾನ ಸೇವೆಗೆ ನಗದು ದೇಣಿಗೆಯನ್ನು ಕೂಡ ಕೊಟ್ಟಿರ್ತಾರೆ. 1980ರಲ್ಲಿ ಭಾರತದಲ್ಲಿ 10 ಗ್ರಾಂ ಚಿನ್ನದ ಬೆಲೆ 1330 ರೂಪಾಯಿ ಆಸುಪಾಸಿನಲ್ಲಿತ್ತು. ಅವತ್ತು ಈ ಖಡ್ಗದ ಬೆಲೆ ಅಂದಾಜು 13,30,000 ರೂಪಾಯಿ ಆಗಿರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇವತ್ತಿನ ಬೆಲೆ ನೋಡೋದಾದ್ರೆ ಸದ್ಯ ಭಾರತದಲ್ಲಿ 24 ಕ್ಯಾರೆಟ್ 1 ಗ್ರಾಂ ಚಿನ್ನಕ್ಕೆ 14,858 ರೂಪಾಯಿ ಬೆಲೆ ಇದೆ. 1 ಕೆಜಿಯಲ್ಲಿ ಚಿನ್ನದ ಖಡ್ಗ ಮಾಡಿಸೋದಾದ್ರೆ 1,50,43,400 ರೂಪಾಯಿ ಖರ್ಚಾಗಬಹುದು ಎನ್ನಲಾಗ್ತಾ ಇದೆ. ಇದು ಅಂದಾಜು ಲೆಕ್ಕವೇ ಹೊರತು ನಿಖರ ಅಲ್ಲ. ಇನ್ನು ಚಿನ್ನದ ಕವಚ ನೀಡಿದ್ರು ಜಯಲಲಿತಾ ಅವರು. 2004ರಲ್ಲಿ ಕೊಲ್ಲೂರಿಗೆ ಜಯಲಲಿತಾ ಅವರು ಭೇಟಿಯನ್ನ ನೀಡಿ ದೇವಿಗೆ ಚಿನ್ನದ ಕವಚವನ್ನ ಸಮರ್ಪಣೆ ಮಾಡಿರ್ತಾರೆ. ಕೊಲ್ಲೂರಿನಲ್ಲಿ ಚಂಡಿಕಾ ಯಾಗವನ್ನ ಮಾಡಿಸಿರ್ತಾರೆ ಜಯಲಲಿತಾ ಅವರು. ಅನ್ನದಾನ ಸೇವೆಗೆ ನಗದು ದೇಣಿಗೆಯನ್ನ ನೀಡಿರ್ತಾರೆ. ಅಷ್ಟೇ ಅಲ್ಲದೆ ತಮಿಳುನಾಡಿನ ವಿವಿಧೆಡೆಯಿಂದ ಕೊಲ್ಲೂರಿಗೆ ಬಸ್ ವ್ಯವಸ್ಥೆಗಳನ್ನು ಕೂಡ ಮಾಡಿರ್ತಾರೆ. ನಟ ವಿಜಯ್ ಅವರು ಮೂಕಾಂಬಿಕಾ ದೇವಿಯ ದರ್ಶನವನ್ನ ಪಡೆದು ಪೂಜೆಯನ್ನು ಕೂಡ ಮಾಡ್ತಿರ್ತಾರೆ. ಆಡಳಿತ ಯಶಸ್ಸಿಗೆ ಸಂಕಲ್ಪ ಅರ್ಚನೆ ಕೂಡ ಮಾಡಿಸ್ಕೊಂಡು ದೇವಿಗೆ ವಿಶೇಷ ಕಾಣಿಕೆ ಕೂಡ ಸಮರ್ಪಣೆ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ದೇವಿಗೆ ರೇಷ್ಮೆ ಸೀರೆ, ಹಣ್ಣು ಹಂಪಲು ಕೂಡ ಅರ್ಪಣೆ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ವಿಜಯ್ ಅವರು ಬೆಳ್ಳಿಯ ಖಡ್ಗವನ್ನ ದೇವಿಗೆ ಅರ್ಪಣೆ ಮಾಡಿದ್ದು ಇದು ಸುಮಾರು 500 ಗ್ರಾಂ ತೂಕ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. 500 ಗ್ರಾಂ ಅಂತಂದ್ರೆ ಅರ್ಧ ಕೆಜಿಯಷ್ಟು ಹೊಂದಿರುವಂತಹ ಬೆಳ್ಳಿಯ ಖಡ್ಗವನ್ನ ಇದೀಗ ವಿಜಯ್ ಅವರು ಕೂಡ ತಾಯಿ ಮೂಕಾಂಬಿಕೆಗೆ ಸಮರ್ಪಣೆಯನ್ನ ಮಾಡಿರುವಂತದ್ದು. ಅವರ ಈ ರಾಜಕೀಯ ಜೀವನ ಬಹಳ ಸುಗಮವಾಗಿರ್ಲಿ ಅಂತ ಅವರು ಕೂಡ ಆಶಿಸೋದ್ರ ಮುಖಾಂತರ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.